ಇದು ಭೂಗಳ್ಳರ ಸರಕಾರ. ಭೂ ಮಾಫಿಯಾಗಳ ರಕ್ಷಣೆಗೆ ನಿಂತಿರುವ ಶಾಸಕರ ಸಂಖ್ಯೆಯೇ ಹೆಚ್ಚಾಗಿದೆ. ಆ ಲೇಔಟ್ ಈ ಲೇಔಟ್ ಎಂಬ ಬಣ್ಣದ ಮಾತುಗಳ ಮೂಲಕ ಬಡಜನರ ಭೂಮಿಯನ್ನ ಕಸಿಯುವ ಕೆಲಸವನ್ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮಾಡುತ್ತಿವೆ ಎಂದು ಸಿಪಿಐಎಂ ಹಿರಿಯ ನಾಯಕ ಜಿಎನ್ ನಾಗರಾಜ್ ಆರೋಪಿಸಿದರು. ನಗರದ ಫ್ರೀಡಂ ಪಾರ್ಕ್ನಲ್ಲಿ ಸಿಪಿಐಎಂ ಬೆಂಗಳೂರು ಉತ್ತರ ಮತ್ತು ಬೆಂಗಳೂರು ದಕ್ಷಿಣ ಜಿಲ್ಲಾ ಸಮಿತಿಗಳ ವತಿಯಿಂದ ಆಯೋಜಿಸಿದ್ದ ಬೆಂಗಳೂರು ನಾಗರಿಕರ ಜನಾಕ್ರೋಶ ಸಮಾವೇಶವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಬೆಂಗಳೂರೇ ಎಂದು ಬಾಯಾರೆ ಕರೆಯೋರ, ಬೆಂಗಳೂರೇ ಎಂದು ಬಾಯಾರೆ ಕರೆಯೋರ, ಮೈತುಂಬ ಒಡವೆಗಳಿರಬಹುದು ಅಲ್ಲಿ, ಮೈತುಂಬ ಒಡವೆಗಳಿರಬಹುದು ಅಲ್ಲಿ, ನನ್ನ ಮೇಲಿರಬಹುದು, ಭೂಮಿಯ ಮೇಲಿರುವ ಎಲ್ಲ ಬಲ್ಲಿದರ ಕಣ್ಣು. ಬೆಂಗಳೂರೇ ಎಂದು ಬಾಯಾರೆ ಕರೆಯೋರ, ಮೈತುಂಬ ಒಡವೆಗಳಿರಬಹುದು ಅಲ್ಲಿ. ನನ್ನ ಸೀರೆಯ ಸೆರಗು, ನನ್ನ ಸೀರೆಯ ಸೆರಗು ಮರೆಮಾಡಿಕೊಂಡಿರುವ ಜೋಪಡಿಯ ಲೋಕವನ್ನು ತೋರಲೇನು? ನನ್ನ ಸೀರೆಯ ಸೆರಗು ಮರೆಮಾಡಿಕೊಂಡಿರುವ ಜೋಪಡಿಯ ಲೋಕವನ್ನು ತೋರಲೇನು? ಹೊಟ್ಟೆಯೊಳಗಿನ ಬೆಂಕಿ ಕೆಂಡವ ನೆಲ್ಲವ ನೆತ್ತಿ, ಹೊಟ್ಟೆಯೊಳಗಿನ ಬೆಂಕಿ ಕೆಂಡವರೆಲ್ಲವ ನೆತ್ತಿ ದರ್ಪ ತೋರುವರ ಮೇಲೆ ಚೆಲ್ಲಲೇನು? ಹೊಟ್ಟೆಯೊಳಗಿನ ಬೆಂಕಿ ಕೆಂಡವ ನೆತ್ತಿ ದರ್ಪ ತೋರುವರ ಮೇಲೆ ಚೆಲ್ಲಲೇನು? ಇದು 70ರ ದಶಕದಲ್ಲಿ ಕಟ್ಟಿದ ಹಾಡು. ಇವತ್ತು ನೀವೆಲ್ಲ ಬಂದಿರೋದು ಆ ಕೆಂಡ, ಹೊಟ್ಟೆ ಒಳಗಿನ ಕೆಂಡ ಇದೆಯಲ್ಲ. ಈಗಾಗಲೇ ಪ್ರಾಸ್ತಾವಿಕ ಭಾಷಣದಲ್ಲಿ ಮಂಜುನಾಥ್ ಅವರು ಹೇಳಿದಂತೆ ಆ ಬಾಡಿಗೆ ಜಾಸ್ತಿ ಆಗಿರೋದು ಅಥವಾ ಬೀದಿ ಬದಿ ವ್ಯಾಪಾರಿಗಳನ್ನ ಓಡಿಸ್ತಾ ಇರೋದು ಇವೆಲ್ಲವನ್ನು ಸೇರಿಸಿದಂಥ ಈ ಕೆಂಡ ಏನಿದೆ ಅದನ್ನೆಲ್ಲನೂ ಕೂಡ ಹೊರಗೆ ಹಾಕಿ ಆ ಕೆಂಡ ಸುಡು ಆಗಿ ಇವ್ರನ್ನ ಸುಡಲಿ ಅನ್ನೋಂಥ ಒಂದು ಆಕ್ರೋಶವನ್ನು ತೋರಿಸೋದಕ್ಕೆ ಇಲ್ಲಿ ಬಂದಿದ್ದೀರಿ. ಹಾಗೇನೆ ಇನ್ನೂ ಒಂದು ಕವನ, ಬಡವರ ಜೋಪಡಿ ನೆಲಸಮವಾದ ನೋವಿನ ಕತೆ ಕೇಳಿ, ದುಡಿಯುವ ಜನಗಳ ಪ್ರಾಣವು ಹೋದ ಗೋಳಿನ ಕತೆ ಕೇಳಿ. ಬಡವರ ಜೋಪಡಿ ನೆಲಸಮವಾದ ನೋವಿನ ಕತೆ ಕೇಳಿ. ಅದು ಯಲಹಂಕದ ಮಗ್ಲಿನಲ್ಲಿರುವಂಥ ಜೋಪಡಿಗಳಿರ್ಬೋದು, ಅದು ಎಲ್ಲರಿಗೂ ಕೂಡ ಗೊತ್ತಿರುವಂಥ ಕತೆ. ಆದರೆ ಗೊತ್ತಿಲ್ಲದೇ ಎಷ್ಟೋ ನೆಲಸಮ ಆಗ್ತಾನೆ ಇದ್ದಾವೆ ಅಂತ ಎಲ್ಲವನ್ನು ಕೂಡ ಸೇರಿಸಿ ಮಹಾನಗರ ಮಧ್ಯದಲ್ಲಿ ಬಡವರ ಗುಡಿಸಲ ಗುಂಪಿತ್ತು, ಕೂಲಿಯ ಮಾಡುವ ಗಾಡಿಯ ಎಳೆಯುವ ಬೆವರನ್ನು ಸುರಿಸುವ ಜನವಿತ್ತು. ಅಂತ ಬಡವರ ಜೋಪಡಿ ನೆಲಸಮವಾದ ನೋವಿನ ಕತೆ ಕೇಳಿ ಅಂತ. ಇಲ್ಲಿ ಬಂದಿರೋರಲ್ಲಿ ಆ ರೀತಿ ಗುಡಿಸಲುಗಳಲ್ಲಿ ವಾಸ ಮಾಡ್ತಾ ಇರೋರು ಹೆಚ್ಚು ಜನ ಇಲ್ಲದೆ ಇರ್ಬೋದು. ಆದರೆ ನಿಮಗೆಲ್ಲರಿಗೂ ಕೂಡ ಭಾರಿ ದೊಡ್ಡ ಪ್ರಮಾಣದಲ್ಲಿ ಮನೆಯ ಬಾಡಿಗೆ ಏರಿಕೆ ಸುಡ್ತಾ ಇದೆ. ನಿಮ್ಮ ದುಡಿಮೆಯ 1/3 ಭಾಗ, ಕೆಲವರು ಅರ್ಧ ಭಾಗ ಬಾಡಿಗೆಗೆ ಹೋಗ್ತಾ ಇದೆ. ಬಾಡಿಗೆಗಳು ಜಾಸ್ತಿ ಆಗುತ್ತೆ ನಗರದ ಮಧ್ಯದಲ್ಲಿ. ಆಗ ಮನೆಗಳನ್ನ ಬಿಟ್ಟು ಹಂಚಿಗೋದ್ರೆ ಅಲ್ಲಿ ಮತ್ತೆ ಬಾಡಿಗೆ ಜಾಸ್ತಿ ಆಗತ್ತೆ, ಅಲ್ಲಿಂದ ಮತ್ತೆ ಆಚೆಗೆ ಹೋಗ್ತೀವಿ ಅನ್ನೋ ರೀತಿಯಲ್ಲಿ ಸಾಗ್ತಾ ಇದೆ. ದುಡಿಯುವ ಜನ ಇವತ್ತು 5-6 ಕಿಲೋಮೀಟ್ರು ಬರಬೇಕು ದುಡಿಮೆ ಮಾಡೋಕ್ಕೆ ಬೆಂಗಳೂರಿಗೆ. ಆ ರೀತಿ ಬರಬೇಕಾದ್ರೆ ಬಸ್ ಚಾರ್ಜು, ಮೆಟ್ರೋ ಚಾರ್ಜ್ ಇರಲಿ, ಬಸ್ ಚಾರ್ಜ್ಗಳು ಎಷ್ಟೊಂದು ಜಾಸ್ತಿ ಆಗ್ತದೆ. ಅದೆಲ್ಲನೂ ಕೂಡ ಒಂದು ತಿಂಗಳಿಗೆ. ಈ ರೀತಿಯಾಗಿ ಅದರ ಜೊತೆಯಲ್ಲಿ ನೀರಿನ ದರ, ಮತ್ತೊಂದು ಅದು ಇದು ಶುಲ್ಕ, ಈಗಾಗಲೇ ಹೇಳಿದಂಥ ಇವು ಎಲ್ಲವೂ ಸೇರಿ ಬಡವರ ಬದುಕನ್ನು ಸುಡ್ತಾ ಇದೆ. ಅದರ ನಡುವೆ ಈಗ ಉತ್ತರ ಬೆಂಗಳೂರು, ದಕ್ಷಿಣ ಬೆಂಗಳೂರು ಅಂತ ಅಂದರು. ಚಿಕ್ಕಬಳ್ಳಾಪುರ, ತುಮಕೂರು ಕೂಡ ಬೆಂಗಳೂರು ಆಗಬೇಕು ಅಂತ. ಏನು ಹಂಗಂದ್ರೆ ಅಂದರೆ ಉತ್ತರ ಬೆಂಗಳೂರು ಅಂತ ಮಾಡಿದ ಕೂಡಲೇ, ಅಥವಾ ದಕ್ಷಿಣ ಬೆಂಗಳೂರು ಅಂತ ರಾಮನಗರ ಇವನ್ನೆಲ್ಲ ಮಾಡಿದ ಕೂಡಲೇ, ಅಥವಾ ತುಮಕೂರನ್ನ ಅಕಸ್ಮಾತ್ ಮಾಡಿಬಿಟ್ರೆ ತುಮಕೂರನ್ನ 3 ಆಯಿತಾ, ಅದನ್ನೇನಾದರೂ ಕೂಡ ಬೆಂಗಳೂರು ಅಂತ ಅದಕ್ಕೂ ಒಂದು ಹೆಸರು ಕೊಟ್ಬಿಟ್ರೆ ಅರ್ಥ ಏನು ಗೊತ್ತಾ?
ಅರ್ಥ ಏನು ಗೊತ್ತಾ? ಆ ರೀತಿಯ ಘೋಷಣೆ ಮಾಡುತ್ತೆ ಸರ್ಕಾರ ಅಂದ ಕೂಡಲೇ ಬೆಂಗಳೂರಿನ ಕಾರ್ಮಿಕ ವರ್ಗ, ಬೆಂಗಳೂರಿನ ಒಳಗಡೆ ಇರುವಂಥ ಕೂಲಿಕಾರ ವರ್ಗ ಸಿಡಿದೇಳಬೇಕಾಗಿತ್ತು ಅಂತ ಕತೆ ಅದು. ಅಂದ್ರೆ ಅರ್ಥ ಏನು? ಆ ಬೆಂಗಳೂರು ಅಂತೇಳಿ ಹೆಸರು ಕೊಟ್ಟು ಕೂಡಲೇ 20 ಲಕ್ಷ ಇದ್ದಿದ್ದು 1 ಕೋಟಿ ರೂಪಾಯಿ ಆಗುತ್ತಾ? ಇಲ್ಲ. 20 ಲಕ್ಷ ಬೆಲೆ ಇದ್ದಂಥ ಭೂಮಿ 1 ಕೋಟಿ ರೂಪಾಯಿ ಆಗುತ್ತೆ. 60 ಲಕ್ಷ 80 ಲಕ್ಷ ಕೋಟಿ ಆಗತ್ತೆ. ಹೌದಲ್ವಾ? ಅದಕ್ಕೋಸ್ಕರನೇ ಅಲ್ವಾ ಮಾಡಿರೋದು. ಯಾರು ಸಲುವಾಗಿ ಮಾಡಿರೋದು? ಯಾರು ಆ ಭೂಮಿಗಳ ಒಡೆಯರಿದ್ದಾರೋ ಅವ್ರಿಗೆ ಆ ಕೋಟಿಗಟ್ಟಲೆ ಲಾಭ ಆಗಲಿ ಅಂತ. ಶಿವಕುಮಾರು, ಪರಮೇಶ್ವರು, ಮತ್ತೊಬ್ಬರು ಎಲ್ಲರೂ ಕೂಡ ಅವರು, ಅವರ ಕುಟುಂಬದವರು, ಬಂಧುಗಳು, ಮಿತ್ರರು, ಅದೇ ರೀತಿಯ ಎಲ್ಲ ಪಾಳೆಗಾರಿ ವರ್ಗ 10 ಎಕರೆ 20 ಎಕರೆ 30 ಎಕರೆ ಇಟ್ಕೊಂಡಿರೋರು ದಿಢೀರ್ ಅಂತೇಳಿ ಹೇಳಿ 100 ಕೋಟಿ ಒಡೆಯರಾಗ್ಬಿಡ್ಬೇಕು ಅನ್ನೋದಲ್ವಾ ಅದರಲ್ಲಿ ಇರೋದು. ಸರಿ, 100 ಕೋಟಿಗಳು ಒಡೆಯರು ಆದ್ರಪ್ಪ ಅವರು. ಆದರೆ ಮುಂದೆ ಏನು ಅಂತ ಅಲ್ಲಿ 20 ಲಕ್ಷ ಇದ್ದಿದ್ದು ಅಂತ 20 ಲಕ್ಷ ಇರೋ ಭೂಮಿ ಅಕಸ್ಮಾತ್ ಅದರಲ್ಲಿ ಮನೆ ಕಟ್ಟಿದ್ರೆ ಆಗ ಬಾಡಿಗೆ ಎಷ್ಟಿರ್ತದೆ? ಅದೇನೆ 1 ಕೋಟಿ ಆದರೆ ಅಲ್ಲಿ ಕಟ್ಟಿದ ಮನೆ ಅದರಲ್ಲಿ ಬಾಡಿಗೆ ಎಷ್ಟಿರ್ತದೆ? ಹೆಂಗೆ 20 ಲಕ್ಷ 1 ಕೋಟಿ ಆಗುತ್ತೋ 5 ಪಟ್ಟು ಆ ಮನೆ ಬಾಡಿಗೆನೂ ಕೂಡ ಅಷ್ಟೇ ಆಗತ್ತೆ ಅಲ್ವಾ? ನೀವು ಅದರಲ್ಲಿ ಯಾರಾದ್ರೂ ಕೂಡ ಬಾಡಿಗೆಗೆ ಇರೋಕ್ಕೆ ಸಾಧ್ಯವಾ? ಅಥವಾ ನೀವು ಯಾರಾದ್ರೂ ಒಂದು ಸೈಟ್ ಕೊಂಡ್ಕೊಳ್ಳೋ ಯೋಚನೆ ಮಾಡೋಕ್ಕಾಗತ್ತಾ? ಅದು ರಾಮನಗರ ಅಂತ ಇರೋವಾಗ, ತುಮಕೂರು ಅಂತ ಇರೋವಾಗ ಏನೋ ಒಂಚೂರು ಕನಸು ಕಾಣ್ಬೋದಾಗಿತ್ತು. ಏನಂತ? ಏನೋ ಹೋಗಿ ಬೆಂಗಳೂರಿನಲ್ಲಂತೂ ಮನೆ ಕಟ್ಕೊಳ್ಳೋಕ್ಕಾಗಲಿಲ್ಲಪ್ಪ, ದೂರ ಹೋಗಿ ಒಂದು ಸೈಟ್ ತೊಗೊತೀನಿ, ಯಾವುದೋ ಒಂದು ರೆವಿನ್ಯೂ ಸೈಟ್ ತೊಗೊಂಡು, ಯಾವುದೋ ಗ್ರಾಮ ಠಾಣದಲ್ಲಿ ತೊಗೊಂಡು ಅಲ್ಲಿ ಏನೋ ಒಂದು ಮನೆ ಕಟ್ಕೊತೀನಿ ಅಂತ ಒಂದು ಸ್ವಲ್ಪ ಕನಸು ನನಸಾಗ್ಬೋದಾಗಿತ್ತು. ಆದರೆ ಈಗ ಅದು ಉತ್ತರ ಬೆಂಗಳೂರು, ದಕ್ಷಿಣ ಬೆಂಗಳೂರು, ರಾಮನಗರ ಎಲ್ಲನೂ ಕೂಡ ರಾಮನಗರ, ತುಮಕೂರು, ಚಿಕ್ಕಬಳ್ಳಾಪುರ, ಬೆಂಗಳೂರು ಅಂತ ಆಗ್ಬಿಟ್ರೆ ಏನಾಗತ್ತೆ? ನೀವು ಯಾರಾದ್ರೂ ಕೂಡ ತಿಂಗಳಿಗೆ 50,000 ತಗೊಳ್ಳೋರು ಕೂಡ, ತಿಂಗಳಿಗೆ 50,000 ತಗೊಳ್ಳೋರು ಕೂಡ ಒಂದು ಮನೆ ಕಟ್ಕೊಳಕ್ಕೆ ಯೋಚನೆ ಮಾಡೋಕ್ಕಾಗತ್ತಾ? ದಿಢೀರ್ ಅಂತೇಳಿ ಕೋಟಿ ಆದರೆ ಅದು? ಇದು ಪ್ರಶ್ನೆ. ಅಂದ್ರೆ ಅರ್ಥ ಏನು? ಆ ಉತ್ತರ ಬೆಂಗಳೂರು, ದಕ್ಷಿಣ ಬೆಂಗಳೂರು ಅಂತ ಮಾಡಿದ ಆ ಹೆಸರು ಬಂದ ಕೂಡಲೇ, ಆ ರೀತಿ ಸರ್ಕಾರ ಘೋಷಣೆ ಮಾಡಿದ ಕೂಡಲೇ ಇನ್ನೂ ಕೂಡ ಅವರು ಮಾಡಲಿಕ್ಕಿಲ್ಲ, ಗೌರ್ಮೆಂಟ್ ಆರ್ಡರ್ ಮಾಡಲಿಕ್ಕಿಲ್ಲ, ಆಗ್ಲೇನೆ ಬೆಲೆಗಳು ಜಾಸ್ತಿ. ನೀವು ಬೆಂಗಳೂರಿನ ಇಲ್ಲಿ ದುಡಿಯೋ ಜನ, ಕಾರ್ಮಿಕರು, ಅಸಂಘಟಿತ ಕಾರ್ಮಿಕರು, ಇನ್ನು ಉಳಿದಂಥ ಎಲ್ಲ ಜನ, ನೀವು ಮನೆಗಳು ಕಟ್ಕೊಳಕ್ಕಾಗಲ್ಲ, ಬಾಡಿಗೆ ಕೂಡ ಕೊಡೋಕ್ಕಾಗಲ್ಲ ಅಂತ ಪರಿಸ್ಥಿತಿ ಬರ್ತದೆ ಅಂತ ಅರ್ಥ. ಇದಕ್ಕೆ ದಿಢೀರ್ ಅಂತ ಹೇಳಿ ಈ ರೀತಿ ಆಗತ್ತೆ ಅನ್ನೋದನ್ನ ಬೆಂಗಳೂರಿನ ಕಾರ್ಮಿಕ ವರ್ಗ ಮುಂಗಂಡು ತಕ್ಷಣನೇ ಪೇಪರಲ್ಲಿ ಅದು ಬಂದ ಕೂಡಲೇ, ಟಿವಿಗಳಲ್ಲಿ ಅದು ಕೇಳಿದ ಕೂಡಲೇ ಮರುದಿವಸನೇ ರಸ್ತೆಗೆ ಬಂದು ಪ್ರತಿಭಟನೆ ಮಾಡುವಂತ ಆ ಒಂದು ಕೆಂಡದ ಉಂಡೆಗಳಾಗಿ ನೀವು ಬೆಳೆಯಬೇಕು. ಬೆಳೆಯದೆ ಇದ್ದುದ್ರ ಕಾರಣ ಹೋರಾಟ ನಡೀತಾ ಇದೆ. ಮಾರನೇ ದಿವಸನೇ ಬೀದಿಗೆ ಬಂದಿದ್ರೆ ಏನು, ನಮಗೇನು ಮನೆಗಳು ಬೇಡವಾ, ನಮಗೇನು ಸೈಟ್ ಬೇಡವಾ, ನಮಗೆ ಬಾಡಿಗೆ ಕೊಡೋಕ್ಕಾಗತ್ತಾ ಅಂತೇಳಿ ಬೀದಿಗೆ ಬಂದಿದ್ರೆ ಅವ್ರ ಬಾಯಿ ಬಂದಾಗ್ತಿತ್ತು, ಅದನ್ನು ವಾಪಸ್ ತಗೊಳ್ತಿದ್ರು. ಆ ರೀತಿಯಾಗಿ ನಿಮ್ಮ ಹೊಟ್ಟೆಯ ಒಳಗಿನ ಕೆಂಡ, ಆ ಸುಡು ಕೆಂಡ ಅದು ಈಚೆಗೆ ಬರಬೇಕು. ಅದಕ್ಕೆ ನಿಮಗೆಲ್ಲರೂ ಕೂಡ ಬೇಕಾಗಿರೋದು ಇಂಥ ಒಂದು ಕುಕೃತ್ಯಗಳು, ಇಂಥ ಒಂದು ಪೂರ್ತಿಯಾದ ಕುತಂತ್ರಗಳು ಯಾವುದು ನಡೀತಾ ಇದೆ. ಈ ಲ್ಯಾಂಡ್ ಮಾಫಿಯಾ, ಶಿವಕುಮಾರ್ ನೇತೃತ್ವದ ಲ್ಯಾಂಡ್ ಮಾಫಿಯಾ, ಪರಮೇಶ್ವರ್ ನೇತೃತ್ವದ ಲ್ಯಾಂಡ್ ಮಾಫಿಯಾ, ಇನ್ನೊಬ್ಬ ಲ್ಯಾಂಡ್ ಮಾಫಿಯಾ, ಮತ್ತೊಬ್ಬ ಲ್ಯಾಂಡ್ ಮಾಫಿಯಾ, ಇಂಥ ಲ್ಯಾಂಡ್ ಮಾಫಿಯಾಗಳು ಮುಖ್ಯಮಂತ್ರಿಗಳಾಗಿ ಇವತ್ತು ಅಸೆಂಬ್ಲಿಯಲ್ಲಿ MLAಗಳಾಗಿ ಗೆದ್ದಿರೋರು, ಆ ಚೋರರು, ಭೂಚೋರರು, ಆ ಭೂಚೋರರು ಯಾರು? ಎಷ್ಟು ಜನ? 224 ಜನ. ಅದರಲ್ಲಿ 100ಕ್ಕಿಂತ ಜಾಸ್ತಿ ಈ ಭೂಚೋರರು, ಲ್ಯಾಂಡ್ ಮಾಫಿಯಾಗಳಿದ್ದಾರೆ, ರಿಯಲ್ ಎಸ್ಟೇಟ್ ಬ್ರೋಕರ್ಗಳಿದ್ದಾರೆ. ಬೆಂಗಳೂರಿನಲ್ಲಿ ಈ ರೀತಿ ಸೈಟ್ಗಳು ಮಾಡಿ ದುಡ್ಡು ಗಳಿಸಿ ಎಲ್ಲೋ ಹೋಗಿ ಬೀದರ್ನಲ್ಲಿ ಹೋಗಿ
ಆ ದುಡ್ಡು ಹಾಕಿ ಗೆದ್ಬಿಟ್ಬಿಡ್ತಾರೆ. ಯಾತಕ್ಕೆ? ಬೀದರ್ ಉದ್ಧಾರ ಮಾಡೋಕ್ಕಲ್ಲ, ಬೆಂಗಳೂರಿನಲ್ಲಿ ಇನ್ನೊಂದಷ್ಟು ಕಳ್ತನ ಮಾಡೋಕ್ಕೆ, ಇನ್ನೊಂದಷ್ಟು ದರೋಡೆ ಮಾಡೋಕ್ಕೆ. ಈ ರೀತಿಯಾಗಿ ಇದನ್ನು ನಾವು ನೋಡ್ಕೊಂಡು ಕುಂತಿದ್ದೇವೆ. ಕಾರ್ಮಿಕ ವರ್ಗ, ದುಡಿಯೋ ವರ್ಗ ನೋಡ್ಕೊಂಡು ಕೂತಿದ್ದೀವಿ. ನಮ್ಮ ಪ್ರತಿನಿಧಿಗಳು ಯಾರಂದರೆ ಈ ಲ್ಯಾಂಡ್ ಮಾಫಿಯಾಗಳು. ನಗರದ ಒಳಗಿನ ಭೂಮಿಯ ಸಮಸ್ಯೆ, ನಗರದ ಹೊರಗಿನ ಭೂಮಿಯ ಸಮಸ್ಯೆ. ನಗರದ ಒಳಗಿನ ಭೂಮಿಯ ಸಮಸ್ಯೆ ಅಂದರೆ ಅದು ಬಡವರಿಗೆ ಮನೆ ಇಲ್ಲ, ಬಾಡಿಗೆ ಜಾಸ್ತಿ ಆಗತ್ತೆ ಅಂತ. ನಗರದ ಅದು ಮಾತ್ರ ಅಲ್ಲ, ನಗರದ ಮಧ್ಯದ ಭೂಮಿಯ ಸಮಸ್ಯೆ ಅಂದರೆ ಟ್ರಾಫಿಕ್ ಜಾಮು ಅಂತ. ಎಲ್ಲೆಲ್ಲೂ ಕೂಡ ಟ್ರಾಫಿಕ್ ಜಾಮ್ಗಳು. ಯಾಕೆ? ರಸ್ತೆಗಳನ್ನ ವಿಸ್ತರಣೆ ಮಾಡೋಕ್ಕಾಗ್ತಿಲ್ಲ. ರಸ್ತೆಗಳನ್ನ ವಿಸ್ತರಣೆ ಆಗ್ತಿಲ್ಲ. ಯಾಕೆ? ಆ ಭೂಮಿಯ ಬೆಲೆ. ಇಂಥ ಸಂದರ್ಭದಲ್ಲಿ ನಗರದ ಮಧ್ಯದ ಭೂಮಿ ಬೆಲೆ ಕಾರ್ಮಿಕರನ್ನು ಸುಡ್ತಾ ಇದೆ. ಗಂಟೆಗಟ್ಟಲೆ ಟ್ರಾಫಿಕ್ ಜಾಮ್ಗಳಲ್ಲಿ ಒದ್ದಾಡಬೇಕು ಮಾತ್ರ ಅಲ್ಲ, ಮನೆ ಬಾಡಿಗೆಗಳು ಏರಿಸ್ಕೊಂಡು ಹೋಗ್ತಾ ಇರ್ತಾರೆ ಮಾತ್ರ ಅಲ್ಲ. ಇಂಥ ಸಂದರ್ಭದಲ್ಲಿ ಇದು ನಗರದ ಒಳಗಿನ ಭೂಮಿಯ ಸಮಸ್ಯೆ. ಕಾರ್ಮಿಕರನ್ನ, ಅಸಂಘಟಿತ ಕಾರ್ಮಿಕರನ್ನ, ಬೀದಿ ಬದಿ ವ್ಯಾಪಾರಿಗಳನ್ನ ಸುಟ್ಟು ಹಾಕ್ತಾ ಇದೆ. ಅದೇ ಸಂದರ್ಭದಲ್ಲಿ ನಗರದ ಹೊರಗಿನ ಭೂಮಿಯ ಸಮಸ್ಯೆ. ಆ ನಗರದ ಹೊರಗಿನ ಭೂಮಿಯ ಸಮಸ್ಯೆ ಆಗ ಎಲ್ಲಿ ನೋಡಿದ್ರಲ್ಲಿ ಲೇಔಟ್ಗಳು, ಖಾಸಗಿ ಲೇಔಟ್ಗಳು, ಬಿಲ್ಡರ್ಗಳು, ಇಲ್ಲಿಂದ ಹಿಡಿದು ದೇವನಹಳ್ಳಿ ಏರ್ಪೋರ್ಟ್ವರೆಗೆ ಸ್ವಲ್ಪ ಹೋಗಿ ಒಂದು ಸರ್ವೆ ಮಾಡಿರಿ, ಸಮೀಕ್ಷೆ. ಎಷ್ಟು ವಿಲ್ಲಾಗಳು ಬಂದಿದ್ದಾವೆ, ಎಷ್ಟು ಜೇಡ್ ಗಾರ್ಡನ್ಗಳಂತ ಗಾರ್ಡನ್ಗಳು ಬಂದಿದ್ದಾವೆ. ಯಾರಿಗೆ ಬಂದಿರೋದು? ಅದು ಕೋಟಿಗಟ್ಟಲೆ ಬೆಲೆ ಬಾಳುವಂತಹ ವಿಲ್ಲಾಗಳು, ಜೇಡ್ ಗಾರ್ಡನ್ಗಳು, ಲೇಔಟ್ಗಳು. ಬಡವರಲ್ಲಿ ಬದುಕಕ್ಕಾಗತ್ತಾ ಯಾರಾದರೂ? ಅಥವಾ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರು, ಅಸಂಘಟಿತ ಕಾರ್ಮಿಕರು ಅಲ್ಲೇನಾದರೂ ಹೋಗೋಕ್ಕಾದ್ರೂ ಯೋಚನೆ ಮಾಡೋಕ್ಕಾಗತ್ತಾ? ಯಾರು ಯಾವಾಗ ಮಾಡಿದ್ರೆ ಅದನ್ನು ಸ್ವಲ್ಪ ಯೋಚನೆ ಮಾಡಿ. ಈ ರೀತಿಯಾದಂಥ ರಿಯಲ್ ಎಸ್ಟೇಟ್ ಮಾಫಿಯಾಗಳು ಹೆಂಗೆ ಕೆಲಸ ಮಾಡ್ತವೆ ಅಂದರೆ, ದೇವನಹಳ್ಳಿಯಲ್ಲಿ ಏರ್ಪೋರ್ಟು ಆಯ್ತಲ್ಲ, ಆ ದೇವನಹಳ್ಳಿ ಏರ್ಪೋರ್ಟ್ ಮಾಡಬೇಕು ಅಂತೇಳಿ ಪ್ಲ್ಯಾನ್ ಇನ್ನೂ ಡೆಲ್ಲಿಯಲ್ಲಿ ಫೈಲ್ಗಳಲ್ಲಿ ಓಡಾಡ್ತಾ ಇರ್ತದೆ. ಓಡಾಡ್ತಾ ಇರೋವಾಗಲೇ ಅದು ಗೊತ್ತಾಗೋದು ಯಾರಿಗೆ? ಅಲ್ಲಿ ಏರ್ಪೋರ್ಟ್ ಆಗತ್ತೆ ಅಂತ ಯಾರು ಗೊತ್ತಾಗತ್ತೆ? ದೊಡ್ಡ ದೊಡ್ಡ ರಾಜಕಾರಣಿಗಳಿಗೆ, ಅಧಿಕಾರಿಗಳಿಗೆ. ತಕ್ಷಣ ಏನು ಮಾಡಿದ್ರು? ಗರುಡಾಚಾರ್ ಮಗ ಉದಯ್ ಗರುಡಾಚಾರ್ ಹೋಗಿ ಎಲ್ಲಂದ್ರಲ್ಲಿ ಭೂಮಿ ಹಿಡ್ಕೊಂಡ. ಆ ರೈತರಿಗೆ ಇಲ್ಲಿ ಏರ್ಪೋರ್ಟ್ ಬರುತ್ತೆ ಅಂತ ಗೊತ್ತೇ ಇರಲಿಲ್ಲ. ಅವ್ರಿಗೇನು ಗೊತ್ತಿರಲಿಲ್ಲ. ಅಯ್ಯಯ್ಯೋ 10 ಲಕ್ಷದ್ದು ಇವನು 50 ಲಕ್ಷ ಕೊಡ್ತಿದ್ದಾನಲ್ಲ, ಖುಷಿಯಿಂದ ಮಾರಿಬಿಟ್ರು. ಅದೇನೇ ಈ ವಿಲ್ಲಾಗಳಾಗಿ, ಜೇಡ್ ಗಾರ್ಡ್ಗಳಾಗಿ ಇದೆ. ಆ ಉದಯ್ ಗರುಡಾಚಾರ್ ಈಗ MLA, ಮತ್ತೊಂದು ಏನೇನೇನೋ ಆದ, ಪೊಲೀಸ್ ಕಮಿಷನರ್ ಮಗ, ಮಾಜಿ. ಹಾಗೆ ಇವರೆಲ್ಲರೂ ಕೂಡ ರಿಯಲ್ ಎಸ್ಟೇಟ್ ಮಾಫಿಯಾಗಳು, ಚೋರರು, ಭೂಚೋರರು, ಭೂಗಳ್ಳರು. ಇದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಇದು ಭೂಗಳ್ಳರ ಸರ್ಕಾರ ಅನ್ನೋದು. ಮತ್ತು ನಗರದ ಹೊರಗೆ ಹಳ್ಳಿಗಳಲ್ಲಿ ಭೂಮಿಯನ್ನು ಹಿಂಗೆ ಕಸ್ಕೊಂಡು, ಆ ಕಸ್ಕೊಂಡೆಲ್ಲನೂ ಕೂಡ ಅದನ್ನು ಏನೇನೋ ಮಾಡ್ತೀವಿ. ಆ ನಗರ, ಈ ನಗರ, ಆ ಪಾರ್ಕು, ಈ ಪಾರ್ಕು ಅಂತ ಹೇಳ್ತಿದ್ದಾರಲ್ಲ, ಯಾರ ಸಲುವಾಗಿ? ಅದರಲ್ಲಿ ಲಕ್ಷಾಂತರ ಜನರನ್ನ ಕೆಲಸ ಇಲ್ಲಂಗೆ ಮಾಡೋದು, ಮತ್ತು ಕೇವಲ 1,000, 2,000, 10,000 ಜನಕ್ಕೆ ಸ್ವರ್ಗ ತೋರಿಸ್ತಿದ್ದೀವಿ ಅಂತ ಹೇಳೋದು. ಎಲ್ಲ ವಿದೇಶದ ಕಂಪನಿಗಳು ಬಂದಿಡೋದು, ನಮ್ಮ ದೇಶದ ಆ ಕಡೆ ಇರಲಿ. ಆ ಕಂಪನಿಗಳು ಕೂಡ ಹೊಸ ತಂತ್ರಜ್ಞಾನ, AI, ಆ ತಂತ್ರಜ್ಞಾನದಲ್ಲಿ ಯಾರಿಗೋ ಕೆಲಸ ಇಲ್ಲ, ಯಾರಿಗೋ ಕೆಲಸ ಸಿಗಲ್ಲ. ಅದೇನೋ HAL ಥರ, BL ಥರ, ಬಾಷ್ ಥರ, ಅಥವಾ ಇನ್ನೊಂದ್ರ ಥರ ಅದು ಸಾವಿರಾರು ಜನಕ್ಕೆ ಕೆಲಸ ಕೊಡುವಂಥವಂತೂ ಅಲ್ಲ. ಎಲ್ಲ ಆಧುನಿಕ ತಂತ್ರಜ್ಞಾನ, AI ಎಲ್ಲ ಸೇರಿಕೊಂಡು ಯಾರಿಗೂ ಕೆಲಸ ಇಲ್ಲ. ಮತ್ತು ಆ ಲಕ್ಷಾಂತರ ಜನ ಅದರ ಮೇಲೆ ಜೀವನ ಮಾಡ್ತಾ ಇದ್ದವರು, ರೈತರು ಮತ್ತು ಕೂಲಿಕಾರರು ಏನಾಗ್ತಾರೆ? ಅವರು ಮತ್ತೆ ನಗರಕ್ಕೆ ವಲಸೆ ಬರಬೇಕಾಗತ್ತೆ. ನಗರದ ಮೇಲೆ, ಬೆಂಗಳೂರು ನಗರದ ಮೇಲೆ ಒತ್ತಡ ಜಾಸ್ತಿ ಆಗತ್ತೆ. ಮತ್ತು ಅವರು ಜೀವನ ಮಾಡೋಕ್ಕಾಗದೇ ಇದ್ದರೆ ಏನು ಮಾಡ್ತಾರೆ? ದರೋಡೆಗಳು, ಕಳ್ಳತನಗಳು ಜಾಸ್ತಿ ಆಗ್ತವೆ. ಸಹಜವಾದಂತಹ ಕ್ರಿಯೆ ಇದು. ಇಡೀ ಪ್ರಪಂಚದ ಚರಿತ್ರೆಯಲ್ಲಿ, ಭಾರತದ ಚರಿತ್ರೆಯಲ್ಲಿ ಇಂಥವು ಹಲವು ನಡೆದಿದ್ದಾವೆ. ಈಗಲೂ ಕೂಡ ಅಲ್ಲಿ ಇಲ್ಲಿ ಸುದ್ದಿ ಕೇಳ್ತಾ ಇರ್ತದೆ.
ಅಲ್ಲಿ ದರೋಡೆ ಮಾಡಿದ್ರು, ಇಲ್ಲಿ ದರೋಡೆ ಮಾಡಿದ್ರು ಅಂತ. ಯಾರು ಅವ್ರನ್ನ ಹುಡುಕಿದ್ರೆ ಸ್ವಲ್ಪ ಇಂಥದೇ ಭೂಮಿಯಲ್ಲಿ ಕಸ್ಕೊಂಡಂಥ ಪ್ರದೇಶದಲ್ಲಿ ಜೀವನ ಮಾಡೋಕ್ಕಾಗದೆ ಅಥವಾ ಬರಗಾಲದ ಪ್ರದೇಶದಲ್ಲಿ ಜೀವನ ಮಾಡೋಕ್ಕಾಗದೆ ಬಂದು ಮಾಡ್ತಾ ಇರೋರು ಇಂಥ ಇದನ್ನು ಮಾಡ್ತಾರೆ ಈ ರಿಯಲ್ ಎಸ್ಟೇಟ್ ಮಾಫಿಯಾಗಳು, ಭೂಚೋರರು. ಹಿಂದೆ ಎಲ್ಲ ಭೂಪತಿಗಳು ಅಂತ ಕರೀತಿದ್ರು, ಈಗ ಭೂಚೋರರವರು, ಭೂಗಳ್ಳರು. ಮತ್ತೆ ಈ ರೀತಿಯಾಗಿ ಅವರು ಭೂಗಳ್ಳರಾಗಿ ಇರೋದಕ್ಕೆ ಸಂಬಂಧಪಟ್ಟಂತೆ ಏನಾಗ್ತಾ ಇದೆ ಅಂತಂದರೆ, ಮೊದಲು 2 ಕಾನೂನಿತ್ತು. 99ಕ್ಕೆ ಮೊದಲು ಅಲ್ಲ ಇರಲಿ 2010ಕ್ಕೆ ಮೊದಲು 2 ಕಾನೂನಿತ್ತು. ಏನು ಕಾನೂನು? ನಗರ ಆಸ್ತಿ ಮಿತಿ ಕಾಯ್ದೆ ಅಂತ. ನಗರದ ಆಸ್ತಿ ಯಾರಿಗೆ ಎಷ್ಟಿರಬೇಕು ಅಂತ, ಇದಕ್ಕಿಂತ ಜಾಸ್ತಿ ಇರಬಾರದು ಅಂತ ಕಾಯ್ದೆ ಇತ್ತು. ಅಂದರೆ 40-60ಕ್ಕಿಂತ 40-60 2 ಸೈಟ್ ಇರಬೇಕಷ್ಟೇ ವಾಸಕ್ಕೆ. ಇನ್ನು ಉಳಿದಿದ್ದೆ ಅದಕ್ಕಿಂತ ಜಾಸ್ತಿ ಯಾರಿಗೂ ಭೂಮಿ ಇರಬಾರ್ದು. ಯಾರಿಗಾದ್ರೂ ಇದ್ರೆ ಭೂಮಿ ಸರ್ಕಾರ ವಶಪಡಿಸ್ಕೋಬೇಕು. ಸರ್ಕಾರ ವಶಪಡಿಸ್ಕೊಂಡು ಏನು ಮಾಡಬೇಕು? ಬಡವರಿಗೆ ಹಂಚಬೇಕು, ಮನೆಗಳು ಮಾಡಿಕೊಡ್ಬೇಕು, ಲೇಔಟ್ಗಳು ಮಾಡಿಕೊಡ್ಬೇಕು. ಈಗ BD ಅಂತಿದೆ, ಕೆಲಸಕ್ಕೆ ಬರೋದು. ನಗರದ ಸುತ್ತ ಪೂರ್ತಿಯಾಗಿ ಪ್ರೈವೇಟ್ ಲೇಔಟ್ಗಳು, 5 ಕೋಟಿ ಬೆಲೆಯ ಅಪಾರ್ಟ್ಮೆಂಟ್ಗಳು, ಅದಕ್ಕೆ ಜಾಗ ಮಾಡಿಕೊಟ್ಟು ಕಣ್ಣು ಮುಚ್ಕೊಂಡು ಕೂತಿದ್ದಾರೆ. ಅದೇ BD ನಗರದ ಸುತ್ತಮುತ್ತ ಎಲ್ಲ ಕಡೆ ಸೈಟ್ ಮಾಡಿದರೆ ಅದರಲ್ಲಿ ಲೋ ಇನ್ಕಮ್ ಮೀಸಲಾತಿ, ಶೆಡ್ಯೂಲ್ಡ್ ಕ್ಯಾಸ್ಟ್ ಮೀಸಲಾತಿ, ಹಿಂದುಳಿದ ಇದಕ್ಕೆ ಮೀಸಲಾತಿ, ಆ ರೀತಿಯಾಗಿ ಹಲವಾರು ರೀತಿಯ ಜನಕ್ಕೆ ಅದನ್ನು ಸೌಲಭ್ಯ ಒದಗಿಸ್ಕೊಡೋರು ಇದ್ದರೆ, ಸ್ಲಮ್ಮನ್ನ ನಿರ್ವಹಿಸಿದ ಅಲ್ಲಿಂದ ಇದು ಮಾಡಿದವ್ರಿಗೆ ಅಲ್ಲಿ ಮೀಸಲಾತಿ, ಈ ರೀತಿ ಎಲ್ಲ ಇದ್ದಿದ್ರೆ ಎಲ್ಲ ಸಾಕಷ್ಟು ಜನಕ್ಕೆ ಮನೆಗಳು ಸಿಗ್ತಿತ್ತು. ಮತ್ತು ಬೆಲೆಗಳು ಭಾರಿ ಕಡಿಮೆ ಇರ್ತಿತ್ತು ನಿವೇಶನದ್ದು. ನಾವು ಎಷ್ಟೋ ಕಡೆ ನೋಡಿದ್ದೀವಿ. ಶಿವರಾಮ್ ಕಾರಂತ ಲೇಔಟು ಅದು ಇದು ಮಾಡಿದಾಗ ಆ ಲೇಔಟ್ ಒಳಗಡೆ 10 ಲಕ್ಷ ಒಂದು ಸೈಟು, ಆದರೆ ಆ ಲೇಔಟ್ ಪಕ್ಕದಲ್ಲಿ 50 ಲಕ್ಷ ಇದ್ದಿದ್ದು. ಅಂದರೆ ಖಾಸಗಿ ಲೇಔಟ್ ಅಂದರೆ 4 ಪಟ್ಟು 5 ಪಟ್ಟು ಜಾಸ್ತಿ ಬೆಲೆ ಅಂತ. ಅದೇ BD ಸೈಟ್ ಅಂದರೆ ಆ ರೀತಿಯಾಗಿ ಬೆಂಗಳೂರು ಸುತ್ತಮುತ್ತ ಎಲ್ಲನೂ ಕೂಡ ಅವ್ರು ಯಾಕೆ ಮಾಡಲಿಲ್ಲ? ಇದು ಪ್ರಶ್ನೆ. BD ಏನು ಮಾಡ್ತಿದ್ಯಾ ಅಂತೇಳಿ ನೀವು ಬೆಂಗಳೂರಿನ ಕಾರ್ಮಿಕರಿಗೆ ಸೈಟ್ಗೆ ಯಾಕೆ ಕೊಡ್ತಿಲ್ಲ ನೀನು? ಬೆಂಗಳೂರಿನ ದುಡಿಯುವ ಜನಕ್ಕೆ, ಬಡವರಿಗೆ ಯಾಕೆ ಸೈಟ್ ಕೊಡ್ತಿಲ್ಲ ನೀನು? ಏನು ಕೆಲಸ ನಿಂತು ಅಂತ ಕೇಳಬೇಕಾ ಇಲ್ವಾ? ಮತ್ತು ಅದ್ರ ಜೊತೆಯಲ್ಲಿ ಬೆಂಗಳೂರಿನ ನಗರದ ಹೊರಗೆ ಈ ಭೂಮಿಯನ್ನು ಕಳ್ಕೊಂಡವರು ವರ್ಷ ಬೆಂಗಳೂರು ಬರ್ತಾರೆ, ಜಮೀನು ಕಳ್ಕೊತಾರೆ, ಏನೋ ಒಂದಿಷ್ಟು ದುಡ್ಡು ಬರುತ್ತೆ, ಅದಾದೊಂದಿಗೆ ಖರ್ಚಾಗ್ಬಿಡುತ್ತೆ. ಮುಂದಕ್ಕೆ ಸೆಕ್ಯೂರಿಟಿ ಗಾರ್ಡ್ಗಳಾಗಿ ಅಥವಾ ಮತ್ತೊಂದೇನು ಮಾಡೋದಾಗಿ ನಿಮ್ಮಲ್ಲೇ ಇಲ್ಲಿ ಕೆಲಸ ಮಾಡುವಂಥ ಪ್ರಸಂಗ ಆದರೆ, ಲಕ್ಷಗಟ್ಟಲೆ ಜನ ನಿರುದ್ಯೋಗ, ಅರೆ ಉದ್ಯೋಗ ಆದರೆ ಅದ್ರ ಕಥೆ ಏನು? ಹೀಗಾಗಿ ಬೆಂಗಳೂರಿನ ಸುತ್ತಮುತ್ತ ಎಲ್ಲ ಕಡೆ ರೈತರು ಹೋರಾಟ ಮಾಡ್ತಿರೋದು ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಚನ್ನರಾಯಪಟ್ಟಣದಲ್ಲಿ ರೈತರು ಹೋರಾಟ ಮಾಡಿ ಗೆದ್ದರು. ಇವತ್ತು ಬಿಡದಿ ಹತ್ರ ಹೋರಾಟ ಮಾಡ್ತಿದ್ದಾರೆ. ಹಾಗೆ ದೊಡ್ಡಬಳ್ಳಾಪುರದ ಬೆಳವಂಗಲದಲ್ಲಿ ಹೋರಾಟ ಮಾಡ್ತಿದ್ದಾರೆ, ಆನೇಕಲ್ಲಲ್ಲಿ ಹೋರಾಟ ಮಾಡ್ತಿದ್ದಾರೆ. ಬೆಂಗಳೂರಿನ ಸುತ್ತಮುತ್ತ ಎಲ್ಲೆಲ್ಲಿ ಈ ಭೂ ಆಕ್ರಮಣ ನಡೆದಿದೆಯೋ, ರೈತರ ಭೂಮಿಯನ್ನು ಆಕ್ರಮಿಸೋ ಕೆಲಸ ಹಿಂದೆ ಎಲ್ಲನೂ ಕೂಡ ರಾಜರುಗಳು, ಪಾಳೆಗಾರರು ಸೈನ್ಯ ತಗೊಂಡೋಗಿ ರಾಜ್ಯ ವಿಸ್ತರಣೆ ಅಂತ ಹೇಳಿ ಕಸ್ಕೊಳ್ಳೋರಂತೆ. ಈಗ ಸೈನ್ಯ ತಗೊಂಡು ಹೋಗ್ಬೇಕಾಗಿಲ್ಲ, ಕಾನೂನು ಮಾಡಿಬಿಟ್ರಾಗೋಯ್ತು. ಕಾನೂನು ಮಾಡಿ ಪೊಲೀಸನ್ನು ಬಿಟ್ಬಿಟ್ರೆ ಬಿಟ್ಬಿಟ್ರೆ ಮುಗಿದೋಯ್ತು. ಆ ರೀತಿಯಲ್ಲಿ ಎಲ್ಲ ಕಡೆ ಇವತ್ತು ಲ್ಯಾಂಡ್ ಅಕ್ವಿಸಿಷನ್ ಅಂತೇಳಿ ಮಾಡಿ ರೈತರಿಗೆ ವಂಚನೆ ಮಾಡಿ ಮತ್ತೆ ಆ ಮೂಲಕವಾಗಿ ಆ ರೈತರೆಲ್ಲ ಹೋರಾಟ ಮಾಡೋಂಗಾಗಿದೆ. ಅಲ್ಲಿಯ ರೈತರ ಹೋರಾಟ, ಚನ್ನರಾಯಪಟ್ಟಣದ ರೈತರ ಹೋರಾಟ ಮಾಡುವಾಗ ನೀವು ಬೆಂಗಳೂರಿನ ಕಾರ್ಮಿಕರು ಎಷ್ಟು ಜನ ಅದಕ್ಕೆ ಹೋಗಿ ಬೆಂಬಲ ಕೊಟ್ಟಿದ್ದೀರಿ? ಈ ಪ್ರಶ್ನೆ ನೀವು ಕೇಳ್ಕೊಳ್ಳಿ. ಯಾಕೆ? ಅದು ಕೇವಲ ಚನ್ನರಾಯಪಟ್ಟಣದ ರೈತರ ಪ್ರಶ್ನೆ ಅಲ್ಲ, ಬಿಡದಿಯ ರೈತರ ಪ್ರಶ್ನೆ ಅಲ್ಲ, ಅದು ಕಾರ್ಮಿಕರ ಪ್ರಶ್ನೆ. ಯಾಕೆ? ಅಲ್ಲಿ ಆ ರೈತರಿಗೆ ಭೂಮಿ ಇರುವವರೆಗೆ ನಿಮ್ಮ ಬೆಂಗಳೂರಿಗೆ ಹಾಲು, ಹಣ್ಣು, ತರಕಾರಿಗಳ ಸರಬರಾಜು ಯಥೇಚ್ಛವಾಗಿರ್ತದೆ. ಅದು ಹೋಯ್ತು ಅಂತಂದರೆ ಮುಂದೆ ಏನು ಮಾಡ್ತೀರಿ? ಎಲ್ಲಿಂದ ಬರಬೇಕು? ಎಲ್ಲಿಂದೋ ವಿದೇಶದಿಂದ ಬರಬೇಕು, ಬೆಲೆಗಳು ಜಾಸ್ತಿ ಆಗುತ್ತೆ.
ಇದು ಒಂದು ಕಡೆಗೆ. ಆದರೆ ವಲಸೆ ನಿರುದ್ಯೋಗಿಗಳು ನಿಮ್ಮ ಜೊತೆಯಲ್ಲಿ ಪೈಪೋಟಿ ಉದ್ಯೋಗಕ್ಕೆ, ಆ ಉದ್ಯೋಗಕ್ಕೆ ಪೈಪೋಟಿ ಆದಾಗ ಏನಾಗತ್ತೆ, ನಿಮ್ಮ ಸಂಬಳಗಳು, ವೇತನಗಳು, ಕೂಲಿಗಳು ಇಳಿತವೆ ಕೆಳಗಡೆಗೆ. ಒಂದೇ ಕೆಲಸಕ್ಕೆ 10 ಜನ ಪೈಪೋಟಿ ಮಾಡಿದ್ರೆ ಏನಾಗುತ್ತೆ ಅವಾಗ ಸಂಬಳ, ಏನಾಗುತ್ತೆ ವೇತನ? ಹಾಗೇನೆ ಅಲ್ಲಿ ಆ ಹಳ್ಳಿಗಳಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ಅಂತಿತ್ತು. ಒಂದು ವರ್ಷಕ್ಕೆ 100 ದಿವಸ ಹೊಲದಲ್ಲಿ ಕೆಲಸ ಇಲ್ಲದಿರುವಾಗ ಕೆಲಸ ಕೊಡೋದು ಅಂತ ಕಿತ್ತಾಕ್ತಾ ಇದ್ದಾರೆ. ಅದನ್ನು ಕಿತ್ತಾಕೆ ಬಿಟ್ಟಿದ್ದಾರೆ. ಅದರಿಂದಾಗಿ ವಲಸೆ ಜೋರಾಗತ್ತೆ ಬೆಂಗಳೂರಿಗೆ. ಹಳ್ಳಿಗಳಲ್ಲೇ ಕೆಲಸ ಮಾಡೋಕ್ಕೆ ಆಸ್ಪದ ಇದ್ದರೆ ಅಲ್ಲೇ ಇರ್ತಾರೆ, ಅಲ್ಲಿ ಜೀವನಕ್ಕೆ ಆಸ್ಪದ ಇಲ್ಲದೆ ಇದ್ದರೆ ನಗರಕ್ಕೆ ನುಗ್ತಾರೆ. ಮತ್ತು ತಿರ್ಗಾ ಸ್ಪರ್ಧೆ. ಇವತ್ತು ಕಟ್ಟಡ ಕಾರ್ಮಿಕರಿಗೆ ಏನು ಬೆಂಗಳೂರಿನಲ್ಲಿ ಕೂಲಿ ಸಿಗ್ತಿದೆಯೋ ಆ ಕೂಲಿ ಮುಂದೆ ಸಿಗಲ್ಲ ಅಂತ ಅರ್ಥ. ಆವಾಗ ವಲಸೆ ನುಗ್ಗಿ ಬಂದರೆ ಹಾಗೆಯೇ ಹೋಟ್ಲ್ ಕಾರ್ಮಿಕರು, ಬೇರೆ ಬೇರೆ ಕಾರ್ಮಿಕರು, ಸೆಕ್ಯೂರಿಟಿ ಗಾರ್ಡ್ಗಳು, ಡ್ರೈವರ್ಗಳು, ಇವರೆಲ್ಲರಿಗೂ ಕೂಡ ಆ ಸ್ಪರ್ಧೆಯ ಬಿಸಿ ತಗಲ್ತದೆ. ಆದರೆ ಅಷ್ಟಕ್ಕೆ ಅಲ್ಲ, ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡೋರು ಅವ್ರಿಗೂ ಕೂಡ ಅವರು ಬೇಕಾದಷ್ಟು ಜನ ಇದ್ದಾರಪ್ಪ ನಿನ್ನಂಗೆ SLC ಓದ್ಕೊಂಡು ಡಿಪ್ಲೊಮಾ ಮಾಡಿಕೊಂಡು, ನಿನ್ನನ್ನೇ ಯಾಕೆ ಇಟ್ಕೋಬೇಕು, ನಿನಗೆ 25,000 30,000 ಕೊಟ್ಟು 10,000ಕ್ಕೆ ಅವ್ರು ದುಡಿತಾರೆ, ಅವ್ರನ್ನ ತಗೊಳ್ತೀವಿ ಅಂತ ಹೇಳೋಂಥ ಪ್ರಸಂಗ ಬರೋದಿಲ್ವಾ? ಆ ರೀತಿಯಾದಂಥ ಪೈಪೋಟಿಯಲ್ಲಿ ವಿಪರೀತವಾಗಿ ನಿರುದ್ಯೋಗದ ಸೃಷ್ಟಿ. ಸರ್ಕಾರಗಳು ಉದ್ಯೋಗ ಸೃಷ್ಟಿ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ, ಕೈಗಾರಿಕೆಗಳು ಉದ್ಯೋಗ ಸೃಷ್ಟಿ ಮಾಡ್ತಾರೆ ಅಂತ ಭ್ರಮೆಯಲ್ಲಿದ್ದೀವಿ. ಆದರೆ ಅವರು ಮಾಡ್ತಿರೋದು ನಿರುದ್ಯೋಗದ ಸೃಷ್ಟಿ. ನಿರುದ್ಯೋಗದ ಸೃಷ್ಟಿ ಮಾಡೋಕ್ಕೆ ನಾವಿರೋದು ಅಂತ. ಹೀಗೆ ಇಂಥ ಪರಿಸ್ಥಿತಿಯಲ್ಲಿ ಬೆಂಗಳೂರಿನ ಒಳಗಡೆ ಸಾಮಾನ್ಯ ಜನಕ್ಕೆ ಬದುಕು ಕೆಂಡದುಂಡೆ ಆಗಿದೆ. ಅದ್ರ ಮೇಲೆ ಲೇಬರ್ ಕೋಡ್ಗಳು, ಅದ್ರ ಮೇಲೆ ಲೇಬರ್ ಕೋಡು, ಅದ್ರ ಮೇಲೆ SIR. ಯಾತಕ್ಕೆ ಈ ರೀತಿಯಾಗಿ ಆಗುವಂತಹ ಪರಿಸ್ಥಿತಿಯಲ್ಲಿ ಜನ ಆಗ ಎದ್ದೇಳ್ತಾರೆ, ಸಿಡಿದೇಳ್ತಾರೆ, ದಂಗೆ ಹೇಳ್ತಾರೆ. ಪಕ್ಕದ ದೇಶಗಳಲ್ಲಿ ಆಗಿರೋದು ನೋಡಿ ಇಲ್ವಾ? ಶ್ರೀಲಂಕಾ, ನೇಪಾಳ, ಬಾಂಗ್ಲಾದೇಶಗಳಲ್ಲಿ ಆ ರೀತಿ ಇಲ್ಲೂ ಕೂಡ ಆಗ್ಬಿಡ್ಬೋದು. ಅದನ್ನು ತಪ್ಪಿಸ್ಬೇಕಂದ್ರೆ ಇವರೆಲ್ಲರೂ ಕೂಡ ಹಿಡಿತದಲ್ಲಿ ಇಟ್ಕೋಬೇಕು. ಸಂಘ ಕಟ್ಕೊಳ್ಳೋಕ್ಕೆ, ಹೋರಾಟ ಮಾಡ್ಕೊಳ್ಳೋಕ್ಕೆ ಅವಕಾಶ ಕೊಡಬಾರ್ದು. ಲೇಬರ್ ಕೋಡು ಮತ್ತು SIR. ಏನು SIR ಅಂದರೆ? SIR ಆ ಲಿಸ್ಟ್ನಲ್ಲಿ ನಿನ್ನ ಹೆಸರು ಇಲ್ದಿದ್ರೆ ನೀನು ಭಾರತದ ಪ್ರಜೆನೇ ಅಲ್ಲ. ನಿಮ್ಮ ಅಪ್ಪನ ಹೆಸರು ಮಾದಪ್ಪ ಅನ್ನೋದಕ್ಕೆ ಬದಲಾಗಿ ಮಾದಯ್ಯ ಅಂತ ಬರೆದು ಬಿಟ್ಟಿದ್ರೆ, ಯಾರೋ ಮಾದಣ್ಣ ಅಂತ ಬರೆದು ಬಿಟ್ಟಿದ್ರೆ ಮುಗೀತು, ನಿನ್ನ ಕೆಲಸ ಮುಗೀತು. ಅದಕ್ಕೆ ನೀನು ಎಷ್ಟು ಸಾವಿರ ಖರ್ಚು ಮಾಡಬೇಕೋ ಗೊತ್ತಿಲ್ಲ, ಆವಾಗಲೂ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಅರೆ ಏನು ಕತೆ! ಒಬ್ಬ ಪ್ರಸಿದ್ಧ ಪತ್ರಿಕಾ ಸಂಪಾದಕ, ವೆಟರನ್ ಅಂತಾರಲ್ಲ, ಭಾರತದ ಪತ್ರಿಕಾ ವಲಯ ಅತ್ಯಂತ ಗೌರವದಿಂದ ನೋಡುವಂಥ ಟೆಲಿಗ್ರಾಫ್ ಪತ್ರಿಕೆ, ಅದರ ಎಡಿಟರ್ ರಾಜಶೇಖರನ್ ಅಂತ, ಬಂಗಾಲದಲ್ಲಿ ಪೇಪರ್. ಅವನ ಹೆಸರು ವೋಟರ್ ಲಿಸ್ಟ್ನಲ್ಲಿ ಇಲ್ಲ. ವೋಟರ್ ಲಿಸ್ಟ್ನಲ್ಲಿ ಇಲ್ಲದೆ ಇರೋದಕ್ಕೆ ಅವನಿಗೆ ಪಾಸ್ಪೋರ್ಟ್ ಕೊಡಲಿಲ್ಲ. ನೀನು ಭಾರತದ ಪ್ರಜೆನೇ ಅಲ್ಲ, ಹೆಂಗೆ ಕೊಡೋದು ಅಂತ. ಆ ರೀತಿ ಅಂತಹ ದೊಡ್ಡ ಇವರಿಗೆ ಆಗುತ್ತೆ ಅಂದರೆ ಇನ್ನು ಸಾಧಾರಣ ಕಟ್ಟಡ ಕಾರ್ಮಿಕರಿಗೆ, ಕೃಷಿ ಕೂಲಿಕಾರರಿಗೆ ಮತ್ತು ಅನಕ್ಷರಸ್ಥರಿಗೆ ಅವರ ಅಪ್ಪ ಅಮ್ಮ ಹೆಸರು ಹೇಳೋವಾಗ, ಮಗನ ಹೆಸರು ಹೇಳೋವಾಗಲೂ, ಮಗ ಅಪ್ಪನ ಹೆಸರು ಹೇಳೋವಾಗಲೂ ಯಾವುದೋ ಒಂದು ಹೇಳ್ಬಿಟ್ಟಿರ್ತಾರೆ. ಅಂದರೆ ಅವ್ರು ಮಾದಪ್ಪ ಅಂತ, ಮಾದಯ್ಯ ಅಂತ ಹೆಸರಿರ್ತದೆ, ನಮ್ಮ ಅಪ್ಪನ ಹೆಸರು ಮಾದಪ್ಪ ಅಂತಾರಪ್ಪ. ಅವರು ಬರ್ಕೊಳ್ಳೋವಾಗ ಮಾದಪ್ಪ ಅಂತ ಬರ್ಕೊಂಡಿರ್ತಾರೆ, ಆದರೆ ಎಲ್ಲದರಲ್ಲಿ ಮಾದಯ್ಯ ಅಂತ ಇರ್ತದೆ ರೆಕಾರ್ಡ್ಗಳಲ್ಲಿ. ಏನು ಮಾಡ್ಬೇಕು ಇವಾಗ? ಆ ಅನಕ್ಷರಸ್ಥರಿಗೆ ನಮ್ಮ ಅಪ್ಪನ ಹೆಸರು ಮಾದಯ್ಯ ಅಂತ ರೆಕಾರ್ಡ್ನಲ್ಲಿ ಐತೆ, ಅದನ್ನೇ ಹೇಳಬೇಕು, ಬೇರೆ ಯಾವುದೂ ಹೇಳಬಾರ್ದು ಅಂತೇಳಿ ಗೊತ್ತಿರ್ತದ. ಈ ರೀತಿಯಾಗಿ 100 ವರ್ಷದಿಂದ ನಡ್ಕೊಂಡ್ಬಂದಿದೆ, ಅದನ್ನು ಏನೂ ಬದಲಾಯಿಸಿಲ್ಲ. ಆದರೆ ಇವತ್ತಿದ್ದಕ್ಕಿದ್ದಂಗೆ ಇದು ಬರ್ತದೆ. ಯಾತಕ್ಕೆ ಒಂದಂತೂ ನಿಮ್ಗೆ ಗೊತ್ತಿದೆ, ಮುಂದೆ ಮಾತಾಡುವಾಗ ನಮ್ಮ ಸಂಗಾತಿಗಳು ಹೇಳ್ತಾರೆ ಅದನ್ನು ಇನ್ನೂ ವಿವರವಾಗಿ. ಅದ್ರ ಪ್ರಶ್ನೆ ಇರೋದಿಷ್ಟೇ, ಕಿತ್ತಾಕು ಅವರಿಗೆ ದೇಶದ ಈ ಒಂದು ಸಹಾಯಧನ ಯೋಜನೆಗಳು
ಕಲ್ಯಾಣ ಕಾರ್ಯಕ್ರಮಗಳು ಅದು ಅವರಿಗೆ ಸಿಗದಂತೆ ಮಾಡಿ ಅವ್ರನ್ನ ಕಿತ್ತಾಕಬೇಕು ಒಂದು ಕಡೆಗೆ. ಇನ್ನೊಂದು ಕಡೆಗೆ ಓಟು ಹಕ್ಕಿದ್ರೆ ತಾನೇ ಕೇಳೋದು. ಯಾವುದಾದ್ರೂ MLA ಹತ್ರ ಹೋಗಿ, ಏನು ಸಾರ್ ನಮ್ಮ ಮನೆ ಹತ್ರ ಚರಂಡಿ ಉಕ್ಕಿ ಹರಿತಾ ಇದೆ, ರಿಪೇರಿ ಮಾಡೋರಿಲ್ಲ, ಕಸದ ಗುಡ್ಡೆ ಬಿದ್ದಿದೆ, ಗುಂಡಿ ಬಿದ್ದುಬಿಟ್ಟಿದೆ ರಸ್ತೆ ಅಂತ ಯಾರಾದರೂ ಕೇಳಿದ್ರೆ ಆಗ ಇಮ್ಮಿಡಿಯೇಟಾಗಿ ಆ MLA PA ನಿನ್ನ ಹೆಸರು ವೋಟರ್ ಲಿಸ್ಟ್ನಲ್ಲಿಲ್ಲ, ನೀನು ಕೇಳಂಗಿಲ್ಲ, ನಡೀತಾ ಇರು ನೀನು ಅಂಥೇಳಿ ಹೇಳುವಂಥ ಪ್ರಸಂಗ ಬರ್ತದ ಇಲ್ಲ? ಹೀಗಾಗಿ ಜನರಿಂದ ಪ್ರಶ್ನೆಗಳು ಒಳಗಾಗೋದನ್ನು ತಪ್ಪಿಸ್ಕೋಬೇಕು ಒಂದು ಕಡೆಗೆ. ಇನ್ನೂ ಒಂದು ಭಾರಿ ಸುಲಭನಾದಂಥ ವಿಷಯ ಇದೆ, ಭಾರಿ ಮುಖ್ಯವಾದಂಥ ವಿಷಯ ಇದೆ. ಯಾವುದೋ ಒಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿನಲ್ಲಿ 5,000 ಓಟ್ ಕಿತ್ತಾಕಿದ್ರು ಅಂತ ಇಟ್ಕೊಳ್ಳಪ್ಪ. 5,000 ಓಟ್ ಕಿತ್ತಾಕಿದ್ರು. ಸಾಮಾನ್ಯವಾಗಿ ಆ ರೀತಿ ಕಿತ್ತಾಕಿದಾಗ ಅಲ್ಪಸಂಖ್ಯಾತರು ಬಡವರದೇ ಕಿತ್ತಾಕಿರೋದು ಭಾಳ ಸತಿ, ಅವ್ರ ಹತ್ರನೇ ರೆಕಾರ್ಡ್ಗಳಿಲ್ಲದೆ ಇರೋದು. ಆ 5,000 ಜನ ಇವರು ಎಲೆಕ್ಷನ್ನಲ್ಲಿ ನಿಂತಾಗ ದುಡ್ಡುಗಳು ಕೊಡ್ತಾರಲ್ಲ, ಓಟಿಗೆ ಇಷ್ಟು ಅಂತ. ಎಷ್ಟು ಕೊಡ್ತಾರೆ ಈಗ ಒಂದು ಓಟಿಗೆ? 2,000 ಆಯಿತಾ? 2,000 5,000 ಓಟ್ ಕಿತ್ತಾಕ್ಬಿಟ್ಟಿದ್ರು ಅಂತ ಇಟ್ಕೊಳ್ಳೋಣ. ಎಷ್ಟು ದುಡ್ಡು ಉಳೀತು? ಆ ರೀತಿಯಾಗಿ ಆ ಬಡವರಿಗೆ ನಾವು ದುಡ್ಡು ಕೊಟ್ಟು ಓಟ್ ಹಾಕ್ಸ್ಕೋಬೇಕು. ಯಾಕೆ ಬೇಕದು? ಆ ಓಟ ಇಲ್ದಂಗೆ ಮಾಡಿಬಿಟ್ರೆ, ಅವ್ರು ನಮ್ಮನ್ನು ಪ್ರಶ್ನೆನೂ ಕೇಳೋಂಗಿಲ್ಲ, ನಮಗೆ ದುಡ್ಡು ಹಂಚೋ ಕೆಲಸನೂ ಇಲ್ಲ. ಭಾರಿ ಉಳಿತಾಯ ಆಗೋಯ್ತು. ಇವು ಎಲ್ಲ ಸೇರಿಕೊಂಡಿದೆ ಇದರಲ್ಲಿ. ಅದ್ರ ಪ್ರಶ್ನೆ ಏನಂದರೆ, ಇನ್ನೂ ಗಂಭೀರವಾದಂಥ ಪ್ರಶ್ನೆ ಇದೆ, ನಾನು ಸ್ವಲ್ಪ ಲಘುವಾಗಿ ಹೇಳಿದ್ದೆ ಅದನ್ನು. ಅದ್ರ ಪ್ರಶ್ನೆ ಏನಂದರೆ, ಈ ರೀತಿಯಾಗಿ ಒಂದು ಕಡೆ ಜನರ ಬದುಕನ್ನು ನಾಶ ಮಾಡೋದಕ್ಕೆ ಎಲ್ಲ ಕಡೆಯಿಂದ ದಾಳಿ, ಬದುಕಿನ ಮೇಲೆ ದಾಳಿ. ನನಗೆ ಈ ಪರಿಸ್ಥಿತಿ ನೋಡ್ತಾ ಇರುವಾಗ ಇನ್ನೊಂದು ಕವನ ಜ್ಞಾಪಕ ಬಂತು. ಯುದ್ಧ ಬಂತು ಮನೆಯವರೆಗೆ ಬನ್ನಿ ಒಂದಾಗಿರಿ, ಯುದ್ಧ ಬಂತು ಮನೆಯವರೆಗೆ ಬನ್ನಿ ಒಂದಾಗಿರಿ, ಒಳ ಜಗಳವ ಕ್ಷಣವೇ ನಿಲ್ಲಿಸಿ ಎಲ್ಲ ಒಂದುಗೂಡಿರಿ, ಒಂದುಗೂಡಿ ಸಾಗಿರಿ, ಒಂದುಗೂಡಿ ಗೆಲ್ಲಿರಿ ಅಂತ. ಯುದ್ಧ ಬಂತು ಅಂತ ಹೇಳ್ತಿದ್ದೀರಲ್ಲ, ಯಾವ ಯುದ್ಧ? ಅದೇನು ಇರಾನ್ ಮೇಲಿನ ಯುದ್ಧನಾ? ಅಮೇರಿಕದ ಇಸ್ರೇಲು ಇರಾನ್ ಮೇಲೆ ಮಾಡ್ತಿರೋ ಯುದ್ಧನಾ ಅಂತ ನೀವು ಅನ್ಬೋದು. ಆ ಯುದ್ಧನೂ ಮನೆಗೆ ಬಂದ್ಬಿಟ್ಟಿದೆ ಈಗ. ಗ್ಯಾಸ್ ಮೂಲಕ, ಪೆಟ್ರೋಲ್ ಮೂಲಕ, ಡೀಸೆಲ್ ಮೂಲಕ, ತರಕಾರಿ ಬೆಲೆಗಳು ದಿಢೀರಂತ ಏರಿದ್ರ ಮೂಲಕ ಮನೆಗೆ ಬಂದ್ಬಿಟ್ಟಿದೆ ಆ ಯುದ್ಧನೂ. ಆದರೆ ಆ ಯುದ್ಧದ ಜೊತೆಗೆ ಅದಕ್ಕಿಂತಲೂ ಮುಖ್ಯವಾದ್ದು ಏನಪ್ಪ? ಭಾಳ ಮುಖ್ಯವಾಗಿ ಬದುಕಿನ ಮೇಲದು ಯುದ್ಧ. ದುಡಿಯುವ ಜನರ ಬದುಕಿನ ಮೇಲೆ, ಬಡವರ ಬದುಕಿನ ಮೇಲೆ ಯುದ್ಧ. ಬಡವರ ಭೂಮಿಯ ಆಕ್ರಮಣ. ಆ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಒಂದುಗೂಡಬೇಕು, ಹೋರಾಟ ಮಾಡಿ ಗೆಲ್ಲಬೇಕು. ಯಾರು? ಭೂಮಿಯ ಅನ್ನ ಕಳ್ಕೊಳ್ಳೋಕೆ ಸಂದರ್ಭ ಇರುವಂಥ ರೈತರು, ಮನೆ ಸೈಟು ಬೆಂಗಳೂರಿನಲ್ಲಿ ಸಿಗದೇ ಇರುವಂಥ ಕಾರ್ಮಿಕರು, ಹೇಳೋನಲ್ಲ ಅದನ್ನೆಲ್ಲ ಬೆಂಗಳೂರು ಮಾಡಿ ಸೈಟ್ಗಳನ್ನ ತಗೊಳ್ಳೋರು, ಭೂಮಿ ತಗೊಳ್ಳೋರು ಯಾರು? ಭೂಮಿ ತಗೊಳ್ಳೋರು ಯಾರು? ಭಾರಿ ದೊಡ್ಡ ಶ್ರೀಮಂತರು, ರಹೇಜಗಳು, ಬಾಂಬೆಯ ಬಿಲ್ಡರ್ಗಳು, ವಿದೇಶಿ ಬಂಡವಾಳವನ್ನು ಹೂಡಿದಂಥ ಬಿಲ್ಡರ್ಗಳು. ಭಾರಿ ದೊಡ್ಡ ಪ್ರಮಾಣದಲ್ಲಿ ಬೆಂಗಳೂರಿನ ಬಿಲ್ಡಿಂಗ್ಗಳಿಗೆ, ಅಪಾರ್ಟ್ಮೆಂಟ್ಗಳು ಕಟ್ಟೋದಕ್ಕೆ, ವಿಲ್ಲಾಗಳನ್ನ ಮಾಡೋಕ್ಕೆ ಅಮೇರಿಕದ ಬಂಡವಾಳ ಬಂದು ಬೀಳ್ತಾ ಇದೆ, ಯುರೋಪಿನ ಬಂಡವಾಳ ಬಂದು ಬೀಳ್ತಾ ಇದೆ. ಅವರುಗಳು ಬಂದು 5 ಕೋಟಿ ಅಪಾರ್ಟ್ಮೆಂಟು, 10 ಕೋಟಿ ಅಪಾರ್ಟ್ಮೆಂಟು ಇವುಗಳನ್ನ ತಗೊಳ್ತಾ ಇದ್ರೆ ನಿಮ್ಮ ಕತೆ ಏನು ಅಂತ ಸಂದರ್ಭದಲ್ಲಿ ಆ ಕಡೆ ಭೂಮಿಯನ್ನು ಕಳ್ಕೊಂಡು ಗೋಳಾಡ್ತಾ ಇರುವಂಥ ರೈತರು, ಮತ್ತೆ ನಿವೇಶನ ಇಲ್ಲದೇನೆ, ಮನೆ ಕಟ್ಟಕ್ಕಾಗದೇನೆ, ಬಾಡಿಗೆ ಕೊಡೋದು ಕಷ್ಟ ಅನುಭವಿಸ್ತಾ ಒದ್ದಾಡ್ತಾ ಇರೋಂಥ ಭೂಮಿಯ ಪ್ರಶ್ನೆ, ನಗರದ ಒಳಗಿನ ಭೂಮಿಯ ಪ್ರಶ್ನೆ, ನಗರದ ಹೊರಗಿನ ಭೂಮಿಯ ಪ್ರಶ್ನೆ ಎರಡೂ ಒಂದೇ ಆಗಿದೆ. ಅಂಥ ಸಂದರ್ಭದಲ್ಲಿ ಎಲ್ಲರೂ ಒಂದು ಕೂಡಬೇಕಾಗಿದೆ, ಎಲ್ಲರೂ ಸೇರಿ ಹೋರಾಟ ಮಾಡಬೇಕಾಗಿದೆ. ಹಳ್ಳಿಗಳ ಜನ ನಗರಗಳಿಗೆ ವಲಸೆ ಬರಬಾರ್ದು.
ವಲಸೆ ಬರುವಂಥ ಪರಿಸ್ಥಿತಿ ಇರಬಾರ್ದು. ಅವ್ರಿಗೆ ಅಲ್ಲೇ ಉದ್ಯೋಗ ಸಿಗಬೇಕು, ಅಲ್ಲೇ ಜೀವನ ಸಿಗಬೇಕು. ಅದಕ್ಕೆ ಉದ್ಯೋಗ ಖಾತ್ರಿ ಯೋಜನೆ, ಆ ರೀತಿಯಾದಂಥ ಇನ್ನಷ್ಟು ಯೋಜನೆ ಬರಲಿ. ಅವರಿಗೆ ಕನಿಷ್ಠ ಕೂಲಿ ಜಾಸ್ತಿ ಆಗಲಿ, ಕೃಷಿ ಕೂಲಿಕಾರರಿಗೆ, ರೈತರಿಗೆ ಸರಿಯಾದಂಥ ಬೆಳೆ ಸಿಗಲಿ, ಅವರು ಬೆಳೆದಂಥ ಬೆಳೆಗೆ ಬೆಲೆ ಸಿಗಲಿ, ಅವರು ನಗರಕ್ಕೆ ಬರದೇ ಇರೋಂಗಾಗಲಿ, ಅವರು ಹಳ್ಳಿಗಳಲ್ಲೇ ಕ್ಷೇಮವಾಗಿ ಸುರಕ್ಷಿತವಾಗಿ ಒಳ್ಳೆ ಜೀವನ ನಡೆಸಲಿ. ಅದು ನಮಗೂ ಕ್ಷೇಮ, ನಗರದಲ್ಲಿರುವಂಥ ಕಾರ್ಮಿಕರಿಗೆ ಕೂಡ ಅದು ಕೂಲಿಯನ್ನು ಜಾಸ್ತಿ ಮಾಡುತ್ತೆ, ಸಂಬಳವನ್ನು ಜಾಸ್ತಿ ಮಾಡುತ್ತೆ, ಮನೆ ಸಿಗೋಂಗೆ ಮಾಡ್ತದೆ ಅನ್ನೋಂಥ ಅಂಶ ಇದೆಯಲ್ಲ. ಇವೆಲ್ಲವನ್ನು ಕೂಡ ಪೂರ್ತಿಯಾಗಿ ಯೋಚನೆ ಮಾಡಿ ನಾವೆಲ್ಲರೂ ಒಂದುಗೂಡೋಣ.